ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸಿ ಲೈಫ್ ಬೈ ಭೂಮಿಕಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವತ್ತು ಫಸ್ಟಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಲೈನ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದು. ತಮ್ಲೈನಲ್ಲಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇರುತ್ತೆ ಅಂತಂದರೆ ಮಾಡ್ಯುಲರ್ ಕಿಚನ್ದು ಡಿಸೈನ್ಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪುಟ್ಟದಾಗಿ 30-40 ಅಥವಾ 20-30 ಮನೆಗಳಿಗೆ ಮಾಡ್ಯುಲರ್ ಕಿಚನ್ಗಳನ್ನ ಡಿಸೈನ್ ಆಗಿ ಅಂದರೆ ಯಾವ ಥರ ಸಿಂಪಲ್ ಆಗಿ ಮಾಡಿಸ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದೊಂದು ಡಿಸೈನು ಒಂದೊಂದು ಥರ ಇದೆ, ಹಾಗೆಯೇ ಕಲರ್ ಕಾಂಬಿನೇಷನ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆಯೇ ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಡೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಒಂದೊಂದು ಡಿಸೈನ್ ಕೂಡ ಮಿಸ್ ಆಗುತ್ತೆ. ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆಯೇ ಇದರಲ್ಲಿ ಚಿಮಣಿ ಇರೋದು, ಚಿಮಣಿ ಇಲ್ಲದೆ ಇರೋದು, ಆ ಥರ ಡಿಸೈನ್ಸ್ ಎಲ್ಲ ಇದೆ. ಇದನ್ನು ನಿಮಗೆ ವಿಡಿಯೋದಲ್ಲಿ ಬೇಕು ಅಂತಂದರೆ ನಾನು ನೆಕ್ಸ್ಟ್ ಟೈಮು ವಿಡಿಯೋ ಮಾಡಿ ಹಾಕ್ತೀನಂತೆ. ಸದ್ಯಕ್ಕೆ ಫೋಟೋಸ್ನ ಹಾಕಿದ್ದೀನಿ. ಫೋಟೋಸ್ ಹಾಕಿದ್ರೆ ಐಡೆಂಟಿಫೈ ಆಗುತ್ತೆ ಈಸಿಯಾಗಿ, ನಿಮಗೆ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ. ಓವರ್ ಆಲ್ ಒಂದು ಕಿಚನ್ ಅಂತಂದರೆ ಯಾವ ಥರ ಲುಕ್ ಬರುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋ ರೀಸನ್ಗೆ ನಾನು ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಗೆ ಇದ್ರದ್ದು 3D ವಿಡಿಯೋ ಅಥವಾ ರೆಗ್ಯುಲರ್ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರದ್ದು ವೀಡಿಯೋಗಳನ್ನ ತೆಗೆದುಬಿಟ್ಟು ನಿಮಗೆ ಹಾಕ್ತೀನಂತೆ. ನಿಮ್ಮಲ್ಲೂ ಯಾರಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದರೆ ಅಡುಗೆ ಮನೆನ ಹೇಗಪ್ಪ ಮಾಡಿಸೋದು, ಮಾಡ್ಯುಲರ್ ಕಿಚನ್ನಲ್ಲಿ ಯಾವ್ಯಾವ ಥರದ್ದು ಡಿಸೈನ್ ಇದೆ, ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋನ ಒಂದು ಸಲ ನೋಡಿ. ಮೇ ಬಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಇಷ್ಟ ಆಗಬಹುದು. ನಿಮ್ಗೆ ಇಷ್ಟ ಆದರೆ ಅಥವಾ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಸೆಲೆಕ್ಟ್ ಆದರೆ ಈ ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನಿಸುತ್ತೆ. ನನ್ನ ಉದ್ದೇಶ ಇಷ್ಟೇ, ಯಾರಿಗಾದರೂ ಈ ಥರದ್ದು ಹೆಲ್ಪ್ಫುಲ್ ಆಗೋವಂತಹ ವಿಡಿಯೋ ಮಾಡಬೇಕನ್ನೋದಷ್ಟೇ ನನ್ನ ಚಾನಲ್ನ ಉದ್ದೇಶ. ನನ್ನ ಚಾನಲಲ್ಲಿ ಹೆಲ್ಪ್ಫುಲ್ ಆಗೋವಂತಹ ವೀಡಿಯೋಸ್ನೇ ಹಾಕ್ತಾ ಇರ್ತೀನಿ. ಒಂದ್ಸಲ ನನ್ನ ಚಾನಲಲ್ಲಿರೋ ವೀಡಿಯೋನ ಫ್ರೀ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆಯೇ ಹೆಣ್ಮಕ್ಳಿಗೆ ಕಿಚನ್ ಅಂದರೆ ತುಂಬ ಇಷ್ಟ. ಯಾಕಂತಂದರೆ ಹೆಣ್ಮಕ್ಳು ಅವ್ರ ಅರ್ಧ ಲೈಫ್ನ ಕಿಚನಲ್ಲೇ ಕಳೀತಾರೆ, ಹೌದಲ್ವಾ? ನಿಜ ತಾನೇ ಈ ಮಾತು? ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದ ತನಕನೂ ಸ್ನ್ಯಾಕ್ಸು, ಊಟ, ತಿಂಡಿ, ಹಬ್ಬ ಹರಿದಿನ ಯಾವುದೇ ದಿನ ಬಂದರೂ ಅವ್ರ ಮೇಯ್ನ್ ಪ್ರಿಫರೆನ್ಸೇ ಅಡುಗೆ ಮನೆ. ಹಾಗಾಗಿ ಅವ್ರ ಕನಸಿನ ಅಡುಗೆ ಮನೆ ಇದೇ ರೀತಿ ಇರಬೇಕು ಅನ್ನೋದೊಂದು ಥಾಟ್ ಇರುತ್ತೆ. ಅಂಥವರು ಈ ವಿಡಿಯೋನ ನೋಡಿದ್ರೆ ಮೇ ಬಿ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು. ಹಾಗಾಗಿ ಕೆಲವೊಂದು ಡಿಸೈನ್ಗಳನ್ನ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆಯೇ ಕಲರ್ಗಳು ಅಷ್ಟೇ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋಂತಹ ಕಲರ್ಸ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಒಂದೇ ಥರ ಕಲರ್ಸು ಅಥವಾ ಒಂದೇ ಥರ ಡಿಸೈನು ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದ್ದಾವೆ. ಪೂರ್ತಿ ವಿಡಿಯೋನ ಚೆಕ್ಔಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ನೀವು ಅಡುಗೆ ಮನೆಗೆ ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆದಷ್ಟು ಲೈಟ್ ಕಲರಲ್ಲಿ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಅಡುಗೆ ಮನೆಗೆ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ನೋಡೋ ಕೂಡ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಕಲರ್, ಡ್ಯುಯಲ್ ಕಲರ್ ಅನ್ನೋದು ನಿಮ್ಮ ಆಪ್ಷನ್ನಿಗೆ ಬಿಟ್ಟಿದ್ದು. ಯಾಕಂತಂದರೆ ಡ್ಯುಯಲ್ ಕಲರ್ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ, ಅಥವಾ ಸಿಂಗಲ್ ಕಲರಲ್ಲಿ ಸಿಂಗಲ್ ಥೀಮ್ ಇಟ್ಕೊಂಡು ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆದಷ್ಟು ಲೈಟ್ ಕಲರ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಡಾರ್ಕ್ ಕಲರ್ಸ್ ಏನಾಗುತ್ತಪ್ಪ ಅಂದರೆ ಲೈಟಿಗೆ ರಿಫ್ಲೆಕ್ಟ್ ಆಗೋದ್ರಿಂದ ಡಾರ್ಕ್ ಅನ್ನೋ ಥರ ಅನಿಸುತ್ತೆ. ಹಾಗೆಯೇ ಡ್ರಾಯರ್ಗಳೇನಿರುತ್ತೆ ಅದಕ್ಕಾದಷ್ಟು ಸ್ಲೈಡಿಂಗ್ನ ಕೊಡಿಸೋದಕ್ಕೆ ಟ್ರೈ ಮಾಡಿ. ಹ್ಯಾಂಡಲ್ನ ಹಾಕ್ಸಿದ್ರೆ ಒಂದು ಡಿಸಡ್ವಾಂಟೇಜಸ್ ಏನಪ್ಪ ಅಂತಂದರೆ ನೀವು ಓಡಾಡಬೇಕಾದ್ರೆ ನಿಮಗೆ ತಗಲೋ ಚಾನ್ಸಸ್ ಇರುತ್ತೆ. ಅಂದರೆ ಅಡುಗೆ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡಬೇಕಾದ್ರೆ ಹ್ಯಾಂಡಲ್ ಹಾಕಿದ್ರೆ ಸ್ವಲ್ಪ ತಗಲ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬ್ಯುಸಿಯಲ್ಲೇನೋ ಮಾಡ್ತಿರ್ತೀವಿ, ಬೇಗ ಆಗಬೇಕು, ಫಟಾಫಟ್ ಅಂತ ಆಗಬೇಕು ಅಂತ ಆ ಕಡೆ ಈ ಕಡೆಯಿಂದ ಓಡಾಡಬೇಕಾದ್ರೆ ಹ್ಯಾಂಡಲ್ಲು ಸ್ವಲ್ಪ ತಗಲ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾಬು ಹ್ಯಾಂಡಲ್ ಯೂಸ್ ಮಾಡೋದಕ್ಕಿಂತ ಸ್ಲೈಡಿಂಗ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಥಾಟು. ಆ ಥರ ಡಿಸೈನ್ಗಳೇ ಆಲ್ಮೋಸ್ಟ್ ನಾನು ಶೇರ್ ಮಾಡಿರೋದು. ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ, ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.